ಹಾಯ್, ನಮಸ್ಕಾರ. ಹೇಳಿದ್ನಲ್ಲ ಯೂಟ್ಯೂಬಲ್ಲಿ ನೋಡಿ ಅಂತ. ನೋಡಿ, ಕ್ರ್ಯಾಂಕ್ ಶಾಫ್ಟು ಲೇತ್ ವರ್ಕ್ ಎಲ್ಲ ಮುಗಿಸ್ಕೊಂಬಂದಿದೆ. ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮು ವಾಶ್ ಮಾಡ್ಕೋಬೇಕು ಫಸ್ಟು. ಆ್ಯಕ್ಚುಲಿ ಫಿಟ್ ಮಾಡೋಕ್ಕೆ ಟೈಮ್ ಆಗೋಲ್ಲ, ಇದು ವಾಶ್ ಮಾಡೋಕ್ಕೆ ಅರ್ಧ ಟೈಮ್ ಆಗುತ್ತೆ. ಇರಿ ಎಲ್ಲ ಉಜ್ಜಿ ತೊಳ್ಕೊಬಿಡೋಣ. ಪೆಟ್ರೋಲ್ ನಿಮಗೆ ಜಾಸ್ತಿ ವೇಸ್ಟ್ ಆಗಬಾರ್ದಂದರೆ ಒಂದು 1/2 ಲೀಟ್ರ್ ವಾಟ್ರ್ ಬಾಟಲ್ ತೊಗೊಂಡು ಒಂದು ಚಿಕ್ಕ ಪಿನ್ನಿಂದ ಹೋಲ್ ಮಾಡ್ಕೊಬೇಡಿ. ನೋಡಿ, ಇಷ್ಟೇ ಬರುತ್ತೆ. ಎಷ್ಟೇ ಉಯಿರಿ, ಪೆಟ್ರೋಲ್ ಕಡಿಮೆ ಹೋಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ ನಿಮಗೆ. ಏನಾದರೂ ಈ ಥರ ಇದ್ರ ಜೊತೆ ಪ್ಯಾಕಿಂಗು ಕ್ಲೀನ್ ಮಾಡ್ಕೋಬೇಕು. ಹಂಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದೇ ಸಲ ಎಲ್ಲ ಕೆಲಸ ಆಗ್ತದೆ. ಈ ಥರ ಪೆಟ್ರೋಲಲ್ಲಿ ವಾಶ್ ಮಾಡ್ತೀನಲ್ಲ, ನನ್ನ ಕೈ ನೋಡಿ, ಬೆರಳೆಲ್ಲ ಒಂಥರ ಊದ್ಕೊಂಡ್ಬಿಡೋ ಥರ ಆಗುತ್ತೆ ಮತ್ತು ಉರಿತದೆ. ನೀವು ಹೇಳ್ಬೋದು ಗ್ಲೌಸ್ ಯೂಸ್ ಮಾಡ್ಬೋದಲ್ಲ ಅಂತ. ಕರೆಕ್ಟ್ ಅಲ್ವಾ? ನಾನು ಗ್ಲೌಸ್ ಯೂಸ್ ಮಾಡಿದ್ದೆ. ಗ್ಲೌಸ್ ಹಾಕಿದ್ಮೇಲೆ ಏನೋ ಒಂಥರ ಟೈಟಾಗಿ, ಒಂಥರ ಅನ್ಕಂಫರ್ಟಾಗಿ, ಏನೋ ಅದನ್ನು ಹಾಕ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಅದನ್ನು ಹಾಕ್ಕೊಳ್ಳೋ ಬದಲು ತೆಗೆದುಬಿಟ್ಟು ವಾಶ್ ಮಾಡಿದ್ರೆ ವಾಸಿ ಅಂತೇಳಿ ಅನ್ನಿಸ್ತು. ಅದಕ್ಕೆ ಅದನ್ನು ಹಾಕೋದು ಬಿಟ್ಬಿಟ್ಟೆ. ನೋಡಿ, ಇಂಜಿನ್ ಕಿಚ್ಚೆಲ್ಲ ಇಷ್ಟೆಲ್ಲ ಗಲೀಜಾಗಿದೆ. ಯಾಕಂದರೆ ಆಯಿಲೆಲ್ಲ ಲೀಕ್ ಆಗಿತ್ತಲ್ಲ, ಎಲ್ಲ ಗಲೀಜಾಗಿದೆ. ಇದನ್ನು 3 ಸಲ ವಾಶ್ ಮಾಡಿದ್ದೀನಿ. ಇದು ಕ್ಯಾಮ್ ಶಾಫ್ಟ್. ಎಲ್ಲ ನೀಟಾಗಿ ಆಯಿಲಿಂಗ್ ಮಾಡಿಕೊಂಡು ಇದರೊಳಗೆ ಫಿಟ್ ಮಾಡ್ಕೋಬೇಕು. ಇದು ರಾಕರ್. ಎಲ್ಲ ಹಾಕಬೇಕಾದ್ರೆ ಎಲ್ಲ ಸ್ವಲ್ಪ ಆಯಿಲೆಲ್ಲ ಸ್ವಲ್ಪ ಹಾಕಿದ್ರೆ ಈ ಪಿನ್ಗಳೆಲ್ಲ ಫ್ರೀಯಾಗಿ ಹೋಗುತ್ತೆ. ಇದರಲ್ಲಿ ನೋಡಿ ಏನು ವ್ಯತ್ಯಾಸ ಇದೆ ಅಂದರೆ, ಒಂದೇ ಒಂದು ಲೈನ್ ಬಂದಿದೆ. ಆ್ಯಕ್ಚುಲಿ ಅದನ್ನು ಹಾಕ್ಬೋದು, ಬಟ್ ಏನಂದರೆ ಹಾಕಿದ್ರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಸ್ದು ಹಾಕ್ತಾಯಿದ್ದೀನಿ. ಮಾಡೋ ಕೆಲಸ ಒಂದು ಸಲ ಮಾಡಿದಾಗ ನೀಟಾಗಿ ಮಾಡಬೇಕು. ಒಂದು 500,000 ಜಾಸ್ತಿ ಆದ್ರೂ ನೀಟಾಗಿ ಮಾಡಿಕೊಂಡ್ರೆ ಕೆಲಸ ನೀಟಾಗಿರುತ್ತೆ. ಅದೇ ಪಕ್ಕ ಕೆಲಸ. ಇದು ನೋಡಿ, ಇದು ಬಂದ್ಬಿಟ್ಟು ಗೇರ್ ಶಿಫ್ಟ್ರು. 2 ಹೋಗಿದೆ. ಇದು ಗೇರ್ ಶಿಫ್ಟ್ರು ಹೊಸದು. ಒಂದೇ ಒಂದು ಪಿನ್ ಬರುತ್ತೆ ಇದಕ್ಕೆ. ಒಂದು ಪಿನ್ನು, ಅದಕ್ಕೊಂದು ಲಾಕು. ನೋಡಿ, ಇದೇ ಲಾಕ್ ಬರುತ್ತೆ. ತೆಗೆದ್ರೆ ಬಂದುಬಿಡುತ್ತೆ ಅದು. ಅದನ್ನು ಹಾಕೋದು ಈಸಿ. 2 ತೆಗೆದುಬಿಟ್ರೆ ಹಾಕೋದು ಹೆಂಗಂತ ಕನ್ಫ್ಯೂಸ್ ಆದರೆ ಒಂದೊಂದೇ ತೆಗೆದು ಹಾಕ್ಕೋಬೇಕು. ನಾನು ಹಾಕ್ದಂಗೆ. ಇದು ನ್ಯೂಟ್ರಲ್ ಪತ್ತಿ ಚೆನ್ನಾಗಿದೆ, ಬಟ್ ಆದರೂ ಚೇಂಜ್ ಮಾಡಿಬಿಡ್ಬೇಕು. ಯಾಕಂದರೆ ಬಿಸಿದಾಗ ಇದೆಲ್ಲ ಚೇಂಜ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಮತ್ತೆ ಕಟ್ ಆಯ್ತಂದರೆ ನಿಮಗೆ ನ್ಯೂಟ್ರಲ್ ಲೈಟ್ ಬರೋದೇ ಇಲ್ಲ. ಇದು ನೋಡಿ, ಲೈನ್ ಬಂದಿದೆ ನೋಡಿದ್ರಲ್ಲ, ಇದು ಹೊಸ ಬೋರಲ್ಲೇ ಒರಿಜಿನಲ್ ಪ್ಯಾಕಿಂಗ್ ಎಲ್ಲ ಬರುತ್ತೆ. ನೋಡಿ, ಪ್ಯಾಕಿಂಗು, ಪಿಸ್ಟನ್ ಲಾಕ್ ಎಲ್ಲ ಇದೆ ಇದರಲ್ಲಿ. ಅಲ್ಲಿ ತೆಗೆದಿಟ್ಟಿಲ್ಲ ಪಿಸ್ಟನ್ ಲಾಕು. ನಿಮಗೆ ಈ ಪಿಸ್ಟನ್ದು ರಿಂಗ್ಸ್ ಯಾವ ಥರ ಕೂರಿಸ್ಬೇಕು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ, ರಿಂಗ್ಸ್ ಯಾವ ಥರ ಕೂರಿಸ್ಬೇಕು ಅಂತ ಏನಾದರೂ ಇದ್ದರೆ ಅದರದ್ದೇ ಸಪ್ರೇಟಾಗಿ ವಿಡಿಯೋ ಇದೆ, ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು ನೀವು. ಪಿಸ್ಟನಲ್ಲಿ ಇನ್ನು ಔಟ್ ಎಲ್ಲ ಬರುತ್ತೆ. ಅಂದರೆ ಇನ್ ಅಂತ ಮಾತ್ರ ಬರುತ್ತೆ. ಇನ್ ಅಂತ ಬಂದರೆ ಅದನ್ನು ಒಳಗಡೆ ಯಾವ ಕಡೆ ಹಾಕಬೇಕಂದ್ರೆ ಕಾರ್ಬೆಟ್ರ್ ಸೈಡ್ ಹಾಕಬೇಕು. ಇನ್ ಅಂತ ಬರೋದು. ಇದು ರಿಂಗ್ಸು. 2 ಆಯಿಲ್ ರಿಂಗ್ಸು, 3 ಆಯಿಲ್ ರಿಂಗ್ಸು, 2 ಪಿಸ್ಟನ್ ರಿಂಗ್ಸು ಎಲ್ಲ ಹಾಕಿದಾಯಿತು. ಬೋರ್ಗೆಲ್ಲ ಆಯಿಲ್ ಹಾಕೋಣ. ಇವಾಗ ಇಲ್ಲೇ ಇದನ್ನೆಲ್ಲ ಫಸ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಂಜಿನ್ ಫಿಟ್ ಮಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಎತ್ತಿ ಹಿಂಗೆ ಹಾಕ್ಬಿಡ್ಬೋದು. ಅದನ್ನು ಕೂತ್ಕೊಂಡಿರೋ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ನೋಡಿ, ಆಯಿಲೆಲ್ಲ ಬಂತ. ಇವಾಗ ಇಂಜಿನ್ ಫಿಟ್ ಮಾಡೋಣ. ಶಾಫ್ಟು ವಾಶ್ ಮಾಡಿದ್ನಲ್ಲ, ಸ್ವಲ್ಪ ನೀಟಾಗಿ ಆಯಿಲಿಂಗ್ ಮಾಡ್ಕೋಬೇಕು. ಬೇರಿಂಗ್ ಎಲ್ಲ ಹೊಸದು. ನೀಟಾಗಿ ಆಯಿಲಿಂಗ್ ಮಾಡಿಕೊಂಡ್ರೆ ಸ್ಮೂತಾಗಿರುತ್ತೆ. ಲೇತ್ಗೆ ಹೋಗಿ ಬಂದ ಮೇಲೆ ಅದು ಶಾಫ್ಟ್ ಏನಕ್ಕೆ ವಾಶ್ ಮಾಡೋದಂದರೆ, ಅದರಲ್ಲಿ ಕೆಲವೊಂದು ಪಿಸುರುಗಳಿರ್ತವೆ. ಪೆಟ್ರೋಲ್ ಹಾಕಿ ನೀಟಾಗಿ ವಾಶ್ ಮಾಡಿ ಗೀರೆಲ್ಲ ಹೊಡೆದು ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಆಗಿಬಿಡುತ್ತೆ. ಕ್ಲಚ್ ಪ್ಲೇಟು
ಏನಕ್ಕೆ ಆಯಿಲ್ ಹಾಕ್ತಾಯಿದೆ ಅಂದರೆ ಹಾಕಿದ ಮೇಲೆ ಅದ್ರ ಒಳಗಡೆ ಆಯಿಲ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಾವೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ, ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ, ಬೇರೇನಿಲ್ಲ. ಇನ್ನೊಂದು ಹೊಸದಂದರೆ ಫುಲ್ಲು ಡ್ರೈ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಬೇಕು. ಇಂಜಿನ್ ಕೇಸ್, ಗೇರ್ ವೀಲ್ಗಳು ನೋಡಿ, ಈ ಕೇಸಲ್ಲಿ ಏನಕ್ಕೆ ಫಿಟ್ ಮಾಡ್ತಾ ಇದ್ದೇನೆ ಅಂದರೆ ಈ ಕೇಸಿಂದ ಇದು ಕಿಕ್ಕರ್ ಶಾಫ್ಟ್ ಏನಿದೆಯಲ್ಲ ನೀಟಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಕೇಸಲ್ಲೂ ಮಾಡ್ಬೋದು, ಈ ಕೇಸಲ್ಲಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ, ಟೆನ್ಷನ್ ಇರೋಲ್ಲ. ನೋಡಿ, ಇದೆ ಕಿಕ್ಕರ್ ಶಾಫ್ಟ್. ಶಾಫ್ಟ್ ಕೂರ್ಸಾಯಿತು. ಇಂಜಿನ್ ಪ್ಯಾಕಿಂಗ್, ಸೆಂಟ್ರ್ ಪ್ಯಾಕಿಂಗ್ ಇದು. ಮೇಲೆ ಕೇಸ್ ಎಲ್ಲ ಕಡೆ ಎಲ್ಲ ಹಾಕೊಂಡ್ಬಿಟ್ರೆ ಸ್ಮೂತಾಗಿ ಹೋಗ್ಬಿಡುತ್ತೆ, ಕೇಸ್ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ, ಅಷ್ಟೇ. ಇವಾಗ ತಿರುಗಿಸಿ ಬೋಲ್ಟ್ಗಳು ಹಾಕಬೇಕು. ಬೋಲ್ಟ್ಗಳೆಲ್ಲ ಹಾಕಿ ಟೈಟ್ ಆದಮೇಲೆ ನೀಟಾಗಿ ಒಂದ್ಸಲ ಚೆಕ್ ಮಾಡಿಕೊಡ್ಬೇಕು. ಇನ್ನೊಂದ್ಸಲ ನೋಡಿ, ಇಲ್ಲಿ ಕಿಕ್ಕರ್ ತಿರುಗಿಸಿದ್ರೆ ಈ ಶಾಫ್ಟ್ ತಿರುಗ್ತಾ ಇದೆ, ಯಾಕೆ ಹೇಳಿ? ಕಿಕ್ಕರೆಲ್ಲ ಜಾಯಿಂಟ್ ಆಗಿರುತ್ತೆ. ಅದನ್ನು ಸ್ವಲ್ಪ ಈಗ ಲೆಫ್ಟ್ ಸೈಡಲ್ಲಿ ತಿರುಗಿಸಿದ್ರೆ ಒಂದು ಸ್ಪ್ರಿಂಗ್ ಬಂದು ಮೇಲೆ ಕೂತ್ಕೊಳ್ಳುತ್ತೆ, ಆವಾಗ ಇದು ತಿರುಗಲ್ಲ ನೋಡಿ ಕಿಕ್ಕರು. ಆ ಥರ ಕೂರಿಸ್ಕೊಂಡ್ಬಿಟ್ಟು ಸ್ಪ್ರಿಂಗು ಇದಕ್ಕೆ ಕಾಕು ಬರುತ್ತಲ್ಲ ಅದು ಹಾಕ್ಕೋಬೇಕು. ಅದಕ್ಕೂ ಮಾರ್ಕ್ ಇದೆ, ಆ ಮಾರ್ಕ್ ಪ್ರಕಾರನೇ ಕೂರಿಸ್ಬೇಕು. ಆ ಥರ ಕೂರಿಸಿಲ್ಲ ಅಂದರೆ ಕಿಕ್ಕರ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಕಿಕ್ಕರ್ ವರ್ಕ್ ಆಗೋಲ್ಲ ಅನ್ನೋದಕ್ಕಿಂತ ಈ ಗೇರ್ ವೀಲ್ಗಳೆಲ್ಲ ವರ್ಕ್ ಆಗ್ತದೆ. ಈ ಥರ ಹಾಕಿ ಸ್ಪ್ರಿಂಗ್ ಹಾಕ್ಬಿಟ್ರೆ ಮುಗೀತು. ತೋರಿಸಿ ನೋಡಿ, ಅದು ಪಾಯಿಂಟ್ ಯಾವ ಥರ ಮಾರ್ಕ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? ಈ ಶಾಫ್ಟ್ ಮೇಲೆ ಪ್ಲಸ್ಸು ಆ ಕಾಗ್ ಮೇಲೆ ಕಾಣಿಸ್ತಿದೆ ನೋಡಿ. ಇದಕ್ಕೊಂದು ಲಾಕ್ ಬರುತ್ತೆ, ಲಾಕ್ ಹಾಕಿದ್ರೆ ಮುಗೀತು, ಕಿಕ್ಕರ್ದು ಕೆಲಸ ಮುಗೀತು ನೋಡಿ, ಫ್ರೀಯಾಗಿದೆ. ಇದು ಗೇರ್ ಶಾಫ್ಟ್. ಗೇರ್ ಶಾಫ್ಟ್ ಹಾಕಾಯಿತು. ಅದರದ್ದು ಪಿನ್ ಬರುತ್ತೆ ನೋಡಿ, 4 ಪಿನ್ ಇದೆ, 4 ಗೇರು, 4 ಪಿನ್. ಮೇಲ್ಗಡೆ 2 ಪಿನ್ ಬರುತ್ತೆ, ಅದ್ರ ಮೇಲ್ಗಡೆ ಪ್ಲೇಟ್ ಕೂತ್ಕೊಳ್ಳೋಕ್ಕೆ ಆ ಪಿನ್ಗಳು ಬರೋದು ನೋಡಿ. ಗೇರ್ ಬೀಳ್ತಾ ಇದೆಯಾ ಕರೆಕ್ಟಾಗಿ ನೋಡಿ, ಇದೇ ಪ್ಲೇಟು. ಈ ಪ್ಲೇಟ್ ಕೂತ್ಕೊಳ್ಳೋದಕ್ಕೆ ಆ 2 ಪಿನ್ಗಳು ಬರುತ್ತೆ. ಅದಕ್ಕೊಂದು 10 ಸೈಜ್ ಬೋಲ್ಟ್ ಬರುತ್ತೆ ಮೇಲೆ. ಟೈಟ್ ಆಯಿತಾ? ಆಯಿತು. ಇವಾಗ ನೋಡಿ, ಚೆಕ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಗೇರದು ಶಿಫ್ಟ್ ಇದೆಯಲ್ಲ, ಅದು ಕರೆಕ್ಟಾಗಿ ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಸ್ಪ್ರಿಂಗು ಬರುತ್ತೆ. ಗೇರ್ ಹಾಕಿದಾಗ ಸ್ಲಿಪ್ಪಾಗಿ ಅಲ್ಲಿ ಕರೆಕ್ಟಾಗಿ ಬೀಳೋಕ್ಕೆ ನೋಡಿ, ಅಲ್ಲಿ ನೋಡಿ ಆ ಥರ ಇರ್ತದಲ್ಲ, ಹಿಂಗಿದ್ದಾಗ ನೀಟಾಗಿ ಬೀಳುತ್ತೆ ನೋಡಿ. ಬೀಳ್ತಾ ಇದೆಯಾ? ಅಷ್ಟೇ, ಅದೇ 4th ಗೇರಲ್ಲಿದೆ. ಇವಾಗ 3rd, 2nd ನ್ಯೂಟ್ರಲ್ಲು ಅಷ್ಟೇ. ಇದು ನೋಡಿ, ಇದು ಫಿಲ್ಟ್ರ್. ಇದು ಆಯಿಲು ಇಲ್ಲಿ ಹೋಗುತ್ತೆ. ಈ ಆಯಿಲು ಫಿಲ್ಟ್ರಾಗಿ ಹೋಗೋದಕ್ಕೆ ಆ ಒಂದು ಫಿಲ್ಟ್ರು, ಅದು ಮೇಲ್ಗಡೆ ಇರೋದು ಆಯಿಲ್ ಪಂಪು. ಇದು ಕ್ಲಚ್ ಬೆಲ್ಗೆ ಬುಷು. ಈ ಬೆಲ್ಲಲ್ಲಿ 2 ಫಸ್ಟ್ ಒಂದು ಫ್ಲಾಟ್ ವಾಷರ್ ಬರುತ್ತೆ, ಅದಾದ್ಮೇಲೆ ಕಟಿಂಗ್ ವಾಷರು, ಅದಾದಮೇಲೆ ಅದ್ರ ಮೇಲೆ ಒಂದು ಕಪ್ ವಾಷರು, ಅದಾದಮೇಲೆ ಇದನ್ನು ಕೂರಿಸ್ಬೇಕು ಕ್ಲಚ್ ಅಸೆಂಬ್ಲಿಗೂ ಒಂದು ವಾಷರ್ ಬರುತ್ತೆ, ಅದಾದಮೇಲೆ ಒಂದು ನೆಟ್ಟು. ಅದೆಲ್ಲ ಟೈಟ್ ಆದಮೇಲೆ ಈ ಪ್ಲೇಟ್ ಕೂರಿಸ್ಕೋಬೇಕು. ಅದ್ಯಾವ ಪ್ಲೇಟ್ ಅಂದರೆ ಪ್ರೆಷರ್ ಪ್ಲೇಟ್. ಅದು ಇದು ಕ್ಲಚ್ ಬೇರಿಂಗು. ಇದು ನೋಡಿ, ಆಯಿಲ್ ಸಪ್ಲೈ ಆಗುತ್ತೆ ಈ ಶಾಫ್ಟ್ಗೆ, ಅದೊಂದು ಇದದು ಆಯಿಲ್ ಸೀಲ್. ಆಯಿತು, ಇದು ಕಂಪ್ಲೀಟ್. ಈ ಕ್ಲಚ್ ಲೀವರ್ ಏನು ಬರುತ್ತಲ್ಲ, ಲೀವರ್ ಅಲ್ಲ, ಏನದು
ಕ್ಲಚ್ ಲಿವರೇ, ಕ್ಲಚ್ ಕವರಲ್ಲಿ ಬರೋದು. ಅದಕ್ಕೊಂದು ಓರಿಂಗ್ ಬರುತ್ತೆ. ಓರಿಂಗು ಸ್ಪ್ರಿಂಗು ಹಾಕಿ ಮುಗೀತು. ಪ್ಯಾಕಿಂಗು, ಕ್ಲಚ್ ಕವರ್ ಪ್ಯಾಕಿಂಗು. ಆಯಿಲ್ ಸೀಲು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಕಿದರೆ ನೀಟಾಗಿ ಸ್ಮೂತ್ ಹೋಗ್ಬಿಡುತ್ತೆ. ಅಷ್ಟೇ, ಕ್ಲಚ್ ಕವರ್ ಫಿಟ್ ಮಾಡಿದ್ರೆ ಮುಗೀತು. ಮತ್ತೆ ಒಂದು ಸಲ ಚೆಕ್ ಮಾಡ್ಕೋಬೇಕು ಆ ಲಿವರಲ್ಲಿ, ಅಂದರೆ ಆ ಪಿನ್ ಏನಾದರೂ ಕೆಳಗಡೆ ಬಿದ್ದೋಗಿದೆಯಾ ಅಥವಾ ಏನಂತ ಚೆಕ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಚೆಕ್ ಮಾಡಿ ನೋಡಿ, ಪರ್ಫೆಕ್ಟಾಗಿದೆ. ಆಯಿಲ್ ಗೇಜು ಗೊತ್ತಲ್ವಾ, ಅದರದ್ದು ಓರಿಂಗು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ, ಹೊಸದು ಓರಿಂಗು ಆಯಿತು. ಇವಾಗ ಬೋರ್ ಕೆಲಸ, ಬೋರ್ ಪ್ಯಾಕಿಂಗ್ ಆಗೋಕ್ಕಾಯಿತು. ಹೆಡ್ ಬೋರ್ ಬುಷ್, ಇದಕ್ಕೊಂದು ಓರಿಂಗ್ ಬರುತ್ತೆ ಇಲ್ಲಿ. ಈ ಸ್ಪೆಂಡರಲ್ಲೇ ಜಾಸ್ತಿ, ಬೋರಲ್ಲಿ ಒಂದು ಓರಿಂಗು, ಹೆಡ್ಡಲ್ಲಿ ಒಂದು ಓರಿಂಗು, ಹೆಡ್ಡಲ್ಲಿ 2 ಬರುತ್ತೆ. ನೋಡಿ ಪಿಸ್ಟನ್ ಮೇಲ್ಗಡೆ ಕೆಳಗೆ ಹೋಗ್ತಾ ಇದೆಯಾಗಿ ನೀಟಾಗಿ ನೋಡಿ. ಇನ್ನಂದರೆ ಮೇಲೆ, ಇಷ್ಟೇ. ಇನ್ನಂದರೆ ಮೇಲೆ ಕೂರಿಸ್ಬೇಕು ನೋಡಿ. ಎಲ್ಲ ಏನು ಕಾಣಿಸ್ತಿದೆಯಾ ಮೇಲೆ ನೋಡಿ. ಟೈಮಿಂಗ್ ಕೂಡ ಈಸಿಯಾಗಿ ಕೂರಿಸ್ಕೋಬೋದು ಸ್ಪೆಂಡರಲ್ಲಿ. ಹೆಂಗೆ ಅಂತ ಹೇಳಿದ್ರೆ, ಈ ಥರ ಇದು ನೋಡಿ, ಅದೊಂದು ವೀಲ್ ಬರುತ್ತೆ, ಟೆನ್ಷನರ್ ವೀಲ್. ಅದು ಇದು ಬೋರ್ ಸೆಂಟ್ರಲ್ಲಿ ಬರೋ ವೀಲ್. ಅದು ಟೈಮಿಂಗ್ ಚೆನ್ನಾಗಿ ಹಾಕಿದ್ಮೇಲೆ ಅದು ಆ ವೀಲ್ ಹಾಕಬೇಕು ಬೋರ್ ಸೆಂಟ್ರಲ್ಲಿ. ಅದಕ್ಕೊಂದು ಬೋಲ್ಟ್ ಬರುತ್ತೆ, ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಬೋಲ್ಟ್ ಬರುತ್ತೆ. ಈ ವೀಲ್ ಸೆಂಟ್ರಲ್ಲಿ ಹೋಲ್ ಇದೆಯಲ್ಲ, ಆ ಬೋಲ್ಟು ಆ ವೀಲು 2 ಸೆಂಟ್ರಲ್ಲಿ ಕೂರಿಸ್ಬೇಕು ನೋಡಿ. ಟೈಮಿಂಗು ಹಿಂಗೆ ಇಟ್ಕೋಬೇಕು. ಯಾವ ಥರ ಅಂದರೆ ಈ ಥರ ನಾನು ಕರೆಕ್ಟಾಗಿ ಅಲ್ಲಿ ಶಾಫ್ಟ್ ಮೇಲೆ ಟಾಪಲ್ಲಿ ಇಟ್ಕೊಂಡು ಈ ಪ್ಲೇಟ್ನ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಬಿಟ್ರೆ ಮುಗೀತು. ಹೆಡ್ ಹಾಕಿದ ತಕ್ಷಣ ಬೋಲ್ಟ್ ಹಾಕ್ಬಿಟ್ರೆ ಮುಗೀತು, ಫಿಟ್ ಆಗಿಬಿಡುತ್ತೆ. ಅಂದರೆ ಟೈಮಿಂಗೆ ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಹೆಡ್ ಪ್ಯಾಕಿಂಗು ನೋಡಿ. ಇದು ಓರಿಂಗು ಪ್ಲಸ್ ಬುಷು ಈ ಕಡೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇನ್ನೊಂದು ಓರಿಂಗು, ಅದಕ್ಕೆ ಸೆಂಟ್ರಲ್ಲಿ ಒಂದು ವಾಷರ್ ಬರುತ್ತೆ, ಅದು ಅಲ್ಲಿ ಸೆಂಟ್ರಲ್ಲಿ ಕೂರುತ್ತೆ. ಅದಕ್ಕೆ ಸ್ವಲ್ಪ ಗ್ರೀಸ್ ಹಾಕೊಂಡು ಕೂರಿಸ್ಕೋಬೇಕು, ಯಾಕಂದರೆ ಹೆಡ್ ಹಾಕಬೇಕಾದ್ರೆ ಕೆಳಗಡೆ ಬಿದ್ದೋಗ್ಬಾರ್ದು ಅಂತ ನೋಡಿ. ಇದು ಕೂರಿಸಿದ ತಕ್ಷಣ ಟೈಮಿಂಗ್ ನೀಟಾಗಿ ಕಾಣಿಸುತ್ತೆ ನಿಮಗೆ. ಟೈಮಿಂಗ್ ಕೂರಿಸೋ ಟೆನ್ಷನೇ ಇರೋಲ್ಲ, ವೀಲೆಲ್ಲ ಈಸಿಯಾಗಿ ಕೂರಿಸ್ಕೋಬೋದು. ನಾನು ಇದೇ ಥರ ಯಾವತ್ತೂ ಒಂದು ವೀಡಿಯೋ ನೋಡಿದಾಗ ಕಾಣಿಸ್ತಿತ್ತು. ಅದನ್ನು ನಾನು ಟ್ರೈ ಮಾಡಿದೆ, ಪರ್ಫೆಕ್ಟ್ ಪಟ್ಟಂಥ ಕೆಲಸ ಇದೆ ನೋಡಿ. ಪಾಯಿಂಟ್ ಕಾಣಿಸ್ತಿದೆ, ಲೈನು ಮ್ಯಾಗ್ನೆಟ್ ಮೇಲೆ ಪ್ಲಸ್ಸಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈಸಿ ಕೆಲಸ, ಬೇಗ ಕೆಲಸ ಆಗುತ್ತೆ. ಇದು ಹೆಡ್ ಪ್ಯಾಕಿಂಗ್ ಮೇಲೆ ಟಾಪ್ ಪ್ಯಾಕಿಂಗ್. ಅದು ಇದು ರಾಕರ್ ಬೋಲ್ಟ್. ಇವಾಗ ಏನಾಗ್ತಾಯಿದ್ದೀನಲ್ಲ, ಅದು ರಾಕರ್ ಬೋಲ್ಟ್. ಆ್ಯಕ್ಚುಲಿ ಹೊಸದು ಬರಬೇಕಾದ್ರೆ ರಾಕರ್ ಬೋಲ್ಟ್ ಬರೋಲ್ಲ ಸ್ಪೆಂಡರಲ್ಲಿ. ಟ್ಯಾಬಿಟ್ ಅಡ್ಜಸ್ಟ್ ಮಾಡಿಬಿಟ್ಟು ಟೈಟ್ ಮಾಡಿಬಿಡ್ಬೇಕು. ಅಡ್ಜಸ್ಟ್ ಆಯಿತು ಟ್ಯಾಬಿಟ್ಟು. ತಿರುಗಿಸಿ ಚೆಕ್ ಮಾಡ್ಕೋಬೇಕು ಇನ್ನೂ ಲೂಸ್ ಇದೆ ಅಂತ. ಇದು ಟ್ಯಾಬಿಟ್ ಕ್ಯಾಪು, ಅದರದ್ದು ಓರಿಂಗ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ, ಹೊಸದು ಓರಿಂಗು ನೋಡಿ. ಹಾಕಾದ್ಮೇಲೆ ಟೈಟ್ ಮಾಡಿಬಿಟ್ರೆ ಆಯಿಲ್ ಲೀಕ್ ಆಗೋ ಪ್ರಾಬ್ಲಮೇ ಇರೋಲ್ಲ. ಇನ್ನೊಂದು ಸ್ಪೆಂಡರಲ್ಲಿ ಮಾತ್ರ ಕಾಮನ್ ಪ್ರಾಬ್ಲಮ್ಮು, ಹೆಡ್ಡಲ್ಲಿ ಎಲ್ಲ ಆಯಿಲ್ ಲೀಕ್ ಆಗೋದು. ಬಟ್ ಮಾಡಬೇಕಾದ್ರೆ ಕ್ಲೀನಾಗಿ ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಟ್ರೆ ಲೀಕ್ ಆಗೋಲ್ಲ. ಪ್ಲಗ್ ಬಸೋದು, ಪ್ಲಗ್ಗೆ ಸ್ವಲ್ಪ ಮುಂದೆ ಥ್ರೆಡ್ಡಿಂಗ್ಗೆ ಆಯಿಲ್ ಹಾಕ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಹೋಗುತ್ತೆ, ಮತ್ತು ಬಿಚ್ಚಬೇಕಾದ್ರೂ ಸ್ಮೂತಾಗಿ ಬರುತ್ತೆ. ಇದು ಡಿ ರಬ್ಬರ್ಗೆ ಸ್ವಲ್ಪ ಇಂಜಿನ್ ಪೇಸ್ಟ್ ಹಾಕಬೇಕು. ಡಿ ರಬ್ಬರ್ ಏನಕ್ಕಂದರೆ ಆ ಬೋಲ್ಟ್ ಕಾಣಿಸ್ತಲ್ಲ ನಿಮಗೆ, ಗೇರ್ ಶಿಫ್ಟ್ರದ್ದು. ಇದು ಪುಷ್ ರಾಡ್ ರಬ್ಬರ್, ಅಂದರೆ ಟೈಮಿಂಗ್ ಚೈನ್ಗೆ ಟೆನ್ಷನ್ ಇರೋದು. ಟೈಮಿಂಗ್ ಚೈನ್ ಲೂಸ್ ಆದರೆ ಟೈಟ್ ಆಗೋದಕ್ಕೆ ಅದು ನೋಡಿ. ಬೋಲ್ಟ್ ಹಾಕಾಯಿತು ಅಷ್ಟೇ. ಈ ಓರಿಂಗ್ ಹಾಕ್ಬಿಟ್ಟು ಮೇಲ್ಗಡೆ ಕಾಯಿಲ್ ಪ್ಲೇಟ್ ಬರುತ್ತೆ. ಇವಾಗ ನೋಡಿ, ಇದು ಕಾಯಿಲ್ ಪ್ಲೇಟು, ಇದಕ್ಕೆ ಓರಿಂಗು ಪ್ಲಸ್ ಆಯಿಲ್ ಸೀಲ್ ಬರುತ್ತೆ. ಇದು ಆಯಿಲ್ ಸೀಲು ಹಾಕ್ಬಿಟ್ಟು ಅದಕ್ಕೆ ಇಂಜಿನ್ ಪೇಸ್ಟು, ಈ ಥರ ಇಂಜಿನ್ ಪೇಸ್ಟ್ ಹಾಕ್ಬಿಟ್ರೆ ಆಯಿಲ್ ಲೀಕ್ ಆಗೋಲ್ಲ.
ನೀಟಾಗಿ ಕೂತ್ಕೊಳ್ಳುತ್ತೆ. ಆ ಸೈಡಲ್ಲಿ ಏನು ಒಂದು ಸಿಂಗಲ್ ವೈರ್ ಇದೆಯಲ್ಲ ಅದು ನ್ಯೂಟ್ರಲ್ ವೈರು. ನೋಡಿ ಇವಾಗ ನ್ಯೂಟ್ರಲ್ ವೈರ್ ಹಾಕೋಣ. ಹಾಕಾಯಿತು. ಇದಕ್ಕೆ ಎರಡೇ ಸ್ಕ್ರೂಗಳು ಬರುತ್ತೆ. ಫಿಟ್ ಮಾಡಿದ್ರೆ ಮುಗೀತು. ಇವಾಗ ನೆಕ್ಸ್ಟ್ ಮ್ಯಾಗ್ನೆಟ್ 14 ಸೈಜ್ ನೆಟ್ ಬರುತ್ತೆ ಇದಕ್ಕೆ. ಹಾಗಾಯಿತು. ಇಂಜಿನ್ ಕಂಪ್ಲೀಟ್. ನೋಡಿ ಬೆಡ್ಡಿಂಗ್ ಕೂರಿಸ್ಕೊಳ್ಳೋಣ ಅಂದರೆ ಈ ಫುಟ್ರೆಸ್ ಎಲ್ಲ ಕಟ್ಟಾಗ್ಬಿಟ್ಟಿತ್ತು. ನನ್ನ ಹತ್ರನೇ ವೆಲ್ಡಿಂಗ್ ಮಿಷಿನ್ ಇತ್ತು, ಹಂಗೆ ವೆಲ್ಡಿಂಗ್ ಮಾಡಿಬಿಟ್ಟೆ ನಾನೇ. ಪ್ರೊಫೆಷ್ನಲಾಗಿ ವೆಲ್ಡಿಂಗ್ ಮಾಡಿಲ್ಲ, ನನಗೆ ಎಷ್ಟು ಬರುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಇದೆಲ್ಲ ಏನಕ್ಕೆ ಇಟ್ಕೋಬೇಕಂದ್ರೆ ಕೆಲಸ ಸ್ಟಾಪ್ ಆಗೋಲ್ಲ, ಕೆಲಸ ಪೆಂಡಿಂಗ್ ಉಳಿದ್ಬಿಡಲ್ಲ, ಮತ್ತೆ ಎತ್ಕೊಂಡೋಗಿ ಮಾಡಿಸೋದು ಆ ಥರ ಎಲ್ಲ ಇರೋಲ್ಲ. ಇದೆಲ್ಲ ಇದ್ದರೆ ವೆಲ್ಡಿಂಗ್ ಮಿಷಿನು, ಕಟ್ಟಿಂಗ್ ಮಿಷಿನು, ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಇದ್ದರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಈ ಬೆಡ್ಡಿಂಗ್ ಹಾಕಿದ್ಮೇಲೆ ಎರಡು ಬೋಲ್ಟು ಮೇಲ್ಗಡೆ 2 ಬೋಲ್ಟ್ ಕಾಣಿಸ್ತಿದೆಯಾ, ಅದು 2 ದೊಡ್ಡ ಬೋಲ್ಟ್ ಬರುತ್ತೆ, ಕೆಳಗಡೆ 2 ಚಿಕ್ಕ ಬೋಲ್ಟ್ ಬರುತ್ತೆ. 4 ಬೋಲ್ಟ್ ಬರುತ್ತೆ ಇದು ಬೆಡ್ಡಿಂಗ್ಗೆ. ಇದು 2 ದೊಡ್ಡ ಬೋಲ್ಟು, ಇನ್ನೆರಡು ಚಿಕ್ಕ ಬೋಲ್ಟು ಬರುತ್ತೆ. ನೋಡಿ ಇಲ್ಲಿ ಕೆಳಗಡೆ. ನಾಲ್ಕು ಬೋಲ್ಟು ಲಾಕ್ ಮಾಡಿದ್ರೆ ಇಂಜಿನ್ ಬೆಡ್ಡಿಂಗ್ ಮುಗೀತು. ಇದು ಒಂದು ಕ್ಲಚ್ ಕೇಬಲ್ ಕೂತ್ಕೊಳ್ಳೋದಕ್ಕೆ, ಕ್ಲಚ್ ಕೇಬಲ್ದು ಕ್ಲ್ಯಾಂಪದು. ಇದು ಕಾರ್ಬೆಟ್ರೆಲ್ಲ ಈ ಬೆಂಡ್ ಪೈಪಲ್ಲಿ ಕೂಡ ಕಾರ್ಬನ್ ಇದೆ. ಸೊ ಎಲ್ಲ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಇಂಜಿನ್ ಬಿಚ್ಚಿದ್ರೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಎಷ್ಟು ಕಾರ್ಬನ್ ಇದೆ ಇದರಲ್ಲಿ ಬರ್ತಾಯಿದೆ ನೋಡಿ. ಆ್ಯಕ್ಚುಲಿ ಆ ಬಾಣಲಿ ಕೂಡ ಕಪ್ಪಗಿರೋದ್ರಿಂದ ಅದು ಕಾರ್ಬನ್ ಕಾಣಿಸಿಲ್ಲ. ಕಿಕ್ಕರು, ಸೈಲೆನ್ಸರು ಎಲ್ಲ ಒಂದ್ಸಲ ಫಿಟ್ ಮಾಡ್ಕೊಬಿಡ್ಬೇಕು. ನೋಡಿ ಪರ್ಫೆಕ್ಟ್ ಆಗಿದೆ ಕಿಕ್ಕರು. ಇದು ಕಾಯಿಲ್ ಪ್ಲೇಟ್ ವೈರಿಂಗು. ಸೈಲೆನ್ಸರ್ ಪ್ಯಾಕಿಂಗ್ ಹಾಕಾಯಿತು. ಇದು ಸ್ಟ್ಯಾಂಡ್ ರಬ್ಬರ್, ಇದು ಸ್ಟ್ಯಾಂಡ್ ರಬ್ಬರು. ಸೈಲೆನ್ಸರ್ ಕ್ಲೀನಿಂಗ್ ಕೂಡ ಮಾಡಿಸಿದೆ. ಅದರ ಮೇಲೆ ಪ್ಲೇಟ್ ಬಿಚ್ಚಿದೆ, ಇದೇ ಪ್ಲೇಟ್ ಹಾಕಿದ್ದು ಇವಾಗ. ಸೈಲೆನ್ಸರ್ ಫುಲ್ಲು ಬ್ಲ್ಯಾಕ್ ಆಗಿತ್ತು. ಹೆಚ್ಚು ಕಡಿಮೆ ಅವ್ರು ವರ್ಷದಿಂದ ಹಂಗೆ ಓಡಿಸ್ತಾ ಇದ್ದಾರೆ, ಆಯಿಲ್ ಕುಡಿತಾಯಿದ್ರು ಗಾಡಿ. ಸೊ ಫುಲ್ ಬ್ಲ್ಯಾಕ್ ಆಗಿತ್ತು. ಆ ಸೈಲೆನ್ಸರ್ ಕೂಡ ಕಟ್ ಬರ್ನಿಂಗ್ ಮಾಡಿಸಿದ್ದೀನಿ. ಈ ಪೈಪ್ ಕೂಡ ಬ್ಲ್ಯಾಕ್ ಆಗಿತ್ತು, ಇದನ್ನು ಕೂಡ ಕ್ಲೀನ್ ಮಾಡಾಯಿತು. ಇದು ಜಿಬಿ ಸ್ಪ್ರಾಕೆಟ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಕಿದ್ರೆ ಸೌಂಡ್ ಬರೋಲ್ಲ. ಆಯಿಲ್ ಹಾಕಾಯಿತು, ಎಲ್ಲ ಆಯಿತು. ನೋಡಿ ಕಾರ್ಬೆಟ್ರ್ ಇವಾಗ ಬಿಚ್ಚಿದ್ದೀನಿ. ಇದು ಎಷ್ಟೇ ಕ್ಲೀನ್ ಮಾಡಿದ್ರು ಆಮೇಲೆ ಬ್ಲ್ಯಾಕ್ ಇರೋ ಹೋಗೋದೇ ಇಲ್ಲ ಅಂತದೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒಳಗಡೆ, ಮೇಲೆ ಅಲ್ಲ ಒಳಗಡೆ ನಮಗೆ ಕ್ಲೀನ್ ಆಗಬೇಕಾಗಿರೋದು ಮೇನು. ನೋಡಿ ಒಳಗಡೆ ಎಷ್ಟು ನೀಟಾಗಿದೆ. ಇದನ್ನೆಲ್ಲ ತೆಗೆದು ನೀಟಾಗಿ ಜೆಟ್ ಬಿಚ್ಚಿ ಪೆಟ್ರೋಲ್ ಹೊಡೆದು ನೀಟಾಗಿ ಏರ್ ಹೊಡೆದ್ಬಿಟ್ಟು ಹಾಕಿಬಿಟ್ರೆ ಮುಗೀತು. ಕಾರ್ಬೆಟ್ರ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಕಾರ್ಬೆಟ್ರಿಗೂ ಅಷ್ಟೇ ಪೆಟ್ರೋಲ್ ನೀಟಾಗಿ ಈ ಥರ ಹೊಡೆದ್ಬಿಟ್ಟು ಏರ್ ಹೊಡೆದ್ಬಿಟ್ರೆ ಸಾಕು, ಏನೇ ಬ್ಲ್ಯಾಕ್ ಇದ್ದರೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ ಕಂಪ್ರೆಸರ್ ಮೇನ್ ಇರಲೇಬೇಕು ಗ್ಯಾರೇಜಲ್ಲಿ ಬಂದುಬಿಟ್ಟು. ಕಂಪ್ರೆಸರ್ ಇಲ್ಲ ಅಂದರೆ ಕೆಲಸ ಆಗೋಲ್ಲ. ಯಾಕಂದರೆ ಈ ಥರ ಎಲ್ಲ ಏರ್ ಹೊಡೆದು ನೀಟಾಗಿ ಕ್ಲೀನ್ ಮಾಡಿದ್ರೇ ಕ್ಲೀನ್ ಆಗೋದಿಲ್ಲ. ಒಂದು ಕಂಪ್ರೆಸರು, ಒಂದು ರ್ಯಾಂಪು, ಮತ್ತು ಇನ್ನೊಂದು ಇಲ್ಲ ಏರ್ ಗನ್ ಬರುತ್ತೆ, ಇಲ್ಲಾಂದರೆ ಎಲೆಕ್ಟ್ರಿಕ್ ಗನ್ನು, ಅದು ಇರಲೇಬೇಕು. ಆವಾಗ ಕೆಲಸ ಈಸಿ ಆಗುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಎರಡೂ ಇದೆ, ಅದರಿಂದ ಸ್ವಲ್ಪ ಕೆಲಸ ಕೂಡ ಫಾಸ್ಟಾಗಿ ಆಗುತ್ತೆ. ನೋಡಿ ಎಲ್ಲ ಆಯಿತು ಕ್ಲೀನ್ ಮಾಡಿ. ಇದೆಲ್ಲ ಆಯ್ತಂದರೆ ಇವಾಗ ಗಾಡಿ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋದಷ್ಟೇ.
ನೋಡಿ ಎಲ್ಲ ಎರಡದು ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಫಿಟ್ಟಿಂಗ್ ಮಾಡೋದಷ್ಟೇ. ಇವಾಗ ಫಿಟ್ಟಿಂಗ್ ಮಾಡಾಯ್ತಲ್ವ, ಏರ್ ಫಿಲ್ಟ್ರ್ ಒಂದು ಬಿಚ್ಬಿಡೋಣ. ನೋಡಿ ಹೋಗಿದೆ ಏರ್ ಫಿಲ್ಟ್ರು, ಕಿತ್ತು ಬಿಸಾಕೋದು, ಹೊಸದು ಹಾಕೋದು. ನೋಡಿ ಎಷ್ಟು ಡಸ್ಟ್ ಇದೆ ನೋಡಿ, ಹೊಸ ಏರ್ ಫಿಲ್ಟ್ರ್ ಇರೋದು. ಏನೇ ಹಾಕಿದ್ರೆ ಎಲ್ಲ ಒರಿಜಿನಲ್ ಹಾಕಿ, ಗಾಡಿ ನೀಟಾಗಿರುತ್ತೆ. ನಾನೇ ಮಾಡೋದೇನಿಲ್ಲ, ಯಾರು ಮಾಡಿದ್ರು ಅಷ್ಟೇ. ಕೆಲಸ ನೀಟಾಗಿ ಮಾಡಬೇಕು, ಒರಿಜಿನಲ್ ಐಟಮ್ಗಳು ಹಾಕಬೇಕು. ಇಂಜಿನ್ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ, ಆಯಿಲ್ ಬರ್ತಾಯಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಇದೇ ಥರ ವೀಡಿಯೋಸ್ಗೋಸ್ಕರ. ಮತ್ತು ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ರೆಡಿ ಮಾಡಬೇಕು ನೀವು ಹೇಳಿ, ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.